ಸಾಲಿನ ಮತ್ತು 25-26ನೇ ಸಾಲಿನ ಈ ಕಾರ್ಯಕ್ರಮವನ್ನು ನಮಗೆ ಸರ್ಕಾರ ಯಾಕೆ ಕೊಡಬೇಕಾಗ್ಯದ, ಯಾಕೆ ಕೊಟ್ಟಿದ್ದಾರೆ ಅಂಬುದು ತಮ್ಮ ಮುಂದೆ ನಾನು ಮಂಡಿಸಬೇಕಾಗಿದೆ. ಹಳ್ಳಿಗಳಿಂದ ತಾವೆಲ್ಲ ಕೇಳಿದ್ರಿ, ಸಂಗೀತ ಕಲೆ ಕಾರ್ಯಕ್ರಮಗಳು, ಕುಟ್ಟುವ ಹಾಡುಗಳು, ಬೀಸುವ ಹಾಡುಗಳು, ಲಂಬಾಣಿ ಅರ್ಥಗಳು ಇವೆಲ್ಲ ತಾವು ನೋಡ್ತಾ ಇದ್ದೀವಿ. ಈಗ ನಾವು ಬರ್ತಾ ಬರ್ತಾ ಈ ಹಿಂದೆ ಬಹಳಷ್ಟು ನಾವು ಈ ಹಾಡುಗಳು ಕೇಳಿದೆವು. ಸೋಪಾನ್ ಪದ ಕೇಳಬೇಕಾದ್ರೆ ಹಳ್ಳಿ ಕಡೆ ಬಹಳಷ್ಟು ಒಳ್ಳೆ ಹಾಡುಗಳು ಕೇಳಿದೆವು, ಕುಟ್ಟುವ ಹಾಡುಗಳು ಕೇಳಿದೆವು, ನಾವು ಬೀಸುವ ಹಾಡುಗಳು ಕೇಳಿದೆವು. ಈ ಹೊಲದಲ್ಲೆಲ್ಲ ಈ ಹಂತಿ ಪದಗಳು ನಾವು ಕೇಳಿಸ್ಕೊಂಡಿದ್ದೇವೆ ನಾವು. ಮತ್ತು ಮೊಹರಂ ಹಬ್ಬಗಳಲ್ಲೆಲ್ಲ ಮೊಹರಂ ಪದಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೇವೆ ನಾವು. ಇವೆಲ್ಲ ಡಿಜಿಗಳೆಲ್ಲ ಅವಾಗ ಇದ್ದಿಲ್ಲ, ಅವಾಗೆಲ್ಲ ಇವು ಹಲಿಗೆಗಳು ಇದ್ದವು. ಮುಂದೆ ಬಂದು ಬ್ಯಾಂಡ್ ಬಂದು, ಡಿಜೆಗಳು ಬಂದು. ಇವೆಲ್ಲ ಯಾಕೆ ಮಾಡಬೇಕಾಗಿದೆ ಸರ್ಕಾರ, ಯಾಕೆ ನಮಗೆ ಅರಿವು ಮೂಡಿಸ್ಬೇಕಾಗಿದೆ ಅಂತಂದ್ರೆ, ಈ ಹಿಂದಂತ ಏನು ಕಾರ್ಯಕ್ರಮಗಳು ಇದ್ದಾವ ಅವೆಲ್ಲ ಮುಣು ಹೋಗ್ತಾ ಇದ್ದಾವ. ಆ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಸರ್ಕಾರ ನಮ್ಮಂತ ಸಂಸ್ಥೆದವರಿಗೆಲ್ಲ ಇಂತಿಂಥ ಕಾರ್ಯಕ್ರಮಗಳನ್ನು ಸರ್ಕಾರ ನಮಗೆ ಜನರಿಗೆ ಮೂಡಿಸ್ಬೇಕು, ಜನರಿಗೆ ಅರಿವು ಮೂಡಿಸ್ಬೇಕೆಂಬ ಆದಂತ ಈ ಸರ್ಕಾರ ಅನುದಾನದಲ್ಲಿ ಇವತ್ತು ನಮ್ಮಂತ ಸಂಸ್ಥೆಗಳಿಗೆ ಎಲ್ಲ ಸಂಸ್ಥೆಗಳಿಗೆ ಅದಕ್ಕೆಲ್ಲ ಅರ್ಜಿಗಳು ಹಾಕಿ ಸಂಸ್ಥೆಗಳು ಎಲ್ಲ ಎಲಿಜಿಬಲ್ ಇರಬೇಕು. ಅಂತ ಸಂಸ್ಥೆಗಳು ಮಾತ್ರ ಅವ್ರು ಸೆಲೆಕ್ಷನ್ ಮಾಡಿ ಒಳ್ಳೆ ಕಾರ್ಯಕ್ರಮ ಕೊಡೋರಂತ ಸಂಸ್ಥೆಗಳಾಗಬೇಕು. ಒಳ್ಳೆ ಜನರ ಮಧ್ಯದಾಗ ಒಂದು ಕಾರ್ಯಕ್ರಮ ನಡೆಸಂತ ಕಾರ್ಯಕ್ರಮಗಳು ಇರಬೇಕು. ಇಂಥ ಕಲೆಗಳಲ್ಲೂ ನೆಲೆಗಳಲ್ಲೂ ಸಂಗೀತಗಳನ್ನು ಈ ಕಾರ್ಯಕ್ರಮ ತಮ್ಮೆಲ್ಲ ಮಂಡಿಸ್ಬೇಕು. ಸಂಸ್ಥೆ ಮುಖಾಂತರ ತಮಗೆಲ್ಲ ಕಾಣಬೇಕು. ಈ ಹಿಂದೆ ಏನಿತ್ತು, ಇವಾಗ ಏನ್ ಬಂದಿದೆ, ಏನ್ ಆಗ್ಬೇಕಾಗುತ್ತೆ ಮುಂದ ಅಂಬದೆಲ್ಲ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಸ್ತೃತವಾಗಿ ನಾವು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಎಲ್ಲ ಕಲಾ ತಂಡಗಳನ್ನು ಬಂದಿದ್ದಾವೆ. ತಮ್ಮೆದುರೇ ಈ ಕಲಾ ಪಾತ್ರಗಳನ್ನು ಎಲ್ಲ ಮತ್ತೊಮ್ಮೆ ಇವರು ತಂಡವಾಗಿ ಹಂತವಾಗಿ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ತಾವೆಲ್ಲ ಶಾಂತಿ ರೀತಿಯಿಂದ ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮಗೆ ಅತಿಥಿಗಳಾಗಿ ಏನು ಬಂದಿದಾರ ಅವರು ಇವತ್ತು ಬಹಳಷ್ಟು ಸಮಯ ಕೊಟ್ಟು, ಈ ಮಳೆ ಬರ್ತದೆ ಇವಾಗ, ಅದು ಕೆಲವು ನಾವು ಮುಂಜಾನೆ 1 ಗಂಟೆಗೆ ಅಂತ ಹೇಳಿದೆವು, ಬಹಳಷ್ಟು ಸಮಯ ಆಗಿದೆ. ನಾ ಅವ್ರಿಗೆ ಕೂಡ ಕ್ಷಮೆ ಕೇಳ್ತೀನಿ, ತಮ್ಮ ಕೂಡ ನಾ ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ನಾನು ಸಮಯ ಕೊಟ್ಟಿದ್ದೇ ಒಂದು, ಸಮಯ ಆಗಿಂದೇ ಒಂದು. ಹಾಗಾಗಿ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಸಂಸ್ಥೆ ಮತ್ತು ನನ್ನ ಕಡೆ ವತಿಯಿಂದ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ಲಂತ ತಾವೆಲ್ಲ ಹಾರಿಸ್ಬೇಕಂತ ನಾನು ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಮೂಲಕ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಸಂಸ್ಥೆಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಕೂಡ ಈ ಸಂಸ್ಥೆ ಕೂಡ ಒಂದಾಗಿದೆ. ಸುಮಾರು ವರ್ಷಗಳಿಂದ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಈ ಸಂಸ್ಥೆ ಇವತ್ತ ಕನ್ನಡ ಸಂಸ್ಕೃತಿ ಇಲಾಖೆ ಗಮನ ಸೆಳೆದಿರ್ತಕ್ಕಂಥದ್ದು ಬಹಳ ಮೆಚ್ಚುಗೆ ಪಡ್ತಕ್ಕಂಥದ್ದು. ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ನಮ್ಮ ಕರ್ನಾಟಕ ಘನ ಸರ್ಕಾರವು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು, ಅವರಿಗೆ ವೇದಿಕೆ ಕೊಡಬೇಕು. ಸಾಹಿತ್ಯ ಸಂಸ್ಕೃತಿಯನ್ನ, ನಮ್ಮ ಹಿಂದಿನ ಪರಂಪರೆ ಇತಿಹಾಸವನ್ನ ಯುವ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅವುಗಳನ್ನ ನೇರವಾಗಿ ಕೂಡ ಸಂಸ್ಕೃತಿ ಇಲಾಖೆ ಕೂಡ ಕಲಾವಿದರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ. ಜೊತೆಗೆ ಸಂಘ ಸಂಸ್ಥೆಗಳಿಗೆ ಕೂಡ ಪ್ರೋತ್ಸಾಹ ಕೊಡಬೇಕು. ಆ ಮೂಲಕ ಕಲಾವಿದರಿಗೆ ಕಲೆಗೆ ಬೆಲೆ ಕೊಡಬೇಕು, ಅವರಿಗೆ ವೇದಿಕೆ ಕೊಡಬೇಕು ಮತ್ತು ಅಲ್ಲಿ ದುಡಿತಕ್ಕಂಥ ಸಂಘ ಸಂಸ್ಥೆಯ ಒಂದು ಪದಾಧಿಕಾರಿಗಳಿಗೆ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಯೋಜಿಸಿದೆ. ಅದರಲ್ಲಿ ವಿಶೇಷವಾಗಿ ಧನ ಸಹಾಯ ಯೋಜನೆ ಇದೆ. ಕಳೆದ 2 ವರ್ಷಗಳಿಂದ ಈ ಒಂದು ಧನ ಸಹಾಯ ಸಂಘ ಸಂಸ್ಥೆಗಳು ಸುಮಾರು 80 ಸಂಸ್ಥೆಗಳಿಗೆ, ವಿವಿಧ ರೀತಿಯ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಗಳಿಗೆ ಧನ ಸಹಾಯ ನೀಡತಕ್ಕಂಥ ಯೋಜನೆಗೆ ಬೀದರ್ ಜಿಲ್ಲೆಯಲ್ಲಿ ಆ ಒಂದು ಧನ ಸಹಾಯ ಐಕ್ಯ ಸಮಿತಿಯ ಸದಸ್ಯನಾಗಿ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಸಂಸ್ಥೆಗಳನ್ನ ಗುರುತಿಸಿ ಅವರಿಗೆ ಆರ್ಥಿಕ ಸಹಕಾರ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಸಂಸ್ಥೆಗಳು ಮುಂದೆ ಬಂದು ವಿವಿಧ ಕಲಾವಿದರು ವೈವಿಧ್ಯಮಯವಾಗಿರ್ತಕ್ಕಂಥ ಕಲೆಯನ್ನ ಇವತ್ತು ಬೆಳೆಸಬೇಕಾಗಿದೆ. ನಮ್ಮ ಜಾನಪದ ಕಲೆ, ಸಾಹಿತ್ಯ, ಸಂಸ್ಕೃತಿ ಇವತ್ತು ಎಲ್ಲಾದ್ರೂ ಉಳಿದದ ಅಂದ್ರೆ ಹಳ್ಳಿ ಊರಲ್ಲಿ ಉಳಿದದ ಮತ್ತು ಹೆಣ್ಣು ಮಕ್ಕಳಲ್ಲಿ, ತಾಯಂದಿರಲ್ಲಿ ಉಳಿದದ ಅಂತ ನಾ ಹೇಳ್ಬೋದು.